ಇಷ್ಟು ದಿನ ದರ್ಶನ್ ಏನ್ ಮಾಡಿದ್ರೋ ಪವಿತ್ರ ಗೌಡ ಅದನ್ನ ಫಾಲೋ ಮಾಡ್ತಾ ಇದ್ರು. ಈಗ ಪವಿತ್ರ ಗೌಡನ ದರ್ಶನ್ ಫಾಲೋ ಮಾಡ್ತಾರಾ ಅನ್ನೋದನ್ನ ನೋಡ್ಬೇಕಾಗಿದೆ. ದರ್ಶನ್ ಟಿವಿ ಪಡೆದದ್ದೇ ತನಗೂ ಟಿವಿ ಬೇಕು ಅಂತ ಪವಿತ್ರ ಗೌಡ ಪಡೆದ್ರು. ಈಗ ಪವಿತ್ರ ಗೌಡ ಮನೆ ಊಟ ಪಡಿತಿದ್ದು ಬಹುತೇಕ ನಾಳೆಯಿಂದ ಸಿಗಬಹುದು. ಇತ್ತ ದರ್ಶನ್ ಕೂಡ ಮನೆ ಊಟಕ್ಕಾಗಿ ಅರ್ಜಿ ಹಾಕೋ ಸಾಧ್ಯತೆ ಇದೆ. ಕೋರ್ಟ್ ಆದೇಶವಿದ್ರೂ ಸುಬ್ಬಿಗೆ ಸಿಕ್ಕಿಲ್ಲ ಮನೆಯೂಟ. ಮನೆ ಊಟಕ್ಕಾಗಿ ಶಬರಿಯಂತೆ ಕಾಯ್ತಾ ಇರೋ ಪವಿತ್ರ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನ ಆಗಿ ಪರಪ್ಪನ ಅಗ್ರಹಾರದಲ್ಲಿ ಇರೋ A1 ಪವಿತ್ರ ಗೌಡ ಮನೆ ಊಟ ಕೋರಿ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಕೋರ್ಟ್ ಕೂಡ ಮನೆ ಊಟ ಕೊಡಿ ಎಂದಿತ್ತು. ಈಗ 1 ವಾರ ಆದ್ರೂ ಇನ್ನು ಮನೆ ಊಟ ಮಾತ್ರ ಸಿಕ್ಕಿಲ್ಲ. ಯಾಕಂದ್ರೆ ಕೋರ್ಟ್ ಆದೇಶ ನೀಡಿದ್ರು ಕೆಲ ರೂಲ್ಸು ಫಾಲೋ ಮಾಡಬೇಕು. ಅದರಲ್ಲೂ ಯಾರು ಮನೆ ಊಟ ತರೋದು, ಅವರ ದಾಖಲೆ ಜೊತೆಗೆ ಅವರಿಗೂ ಆರೋಪಿಗೂ ಏನ್ ಸಂಬಂಧ, ಯಾವ ಸಮಯದಲ್ಲಿ ಊಟ ತಂದ್ಕೊಡ್ತೀರಾ, ಹೀಗೆ ಹಲವು ಮಾಹಿತಿಗಳ ಜೊತೆಗೆ ದಾಖಲೆಗಳನ್ನು ನೀಡಬೇಕು. ದಾಖಲೆಗಳ ಪ್ರಕ್ರಿಯೆ ಸಹ ಇಂದು ಪೂರ್ಣಗೊಳಿಸಿದ್ದು ಬಹುತೇಕ ನಾಳೆಯಿಂದ ಪವಿತ್ರ ಗೌಡಗೆ ಮನೆ ಊಟ ಸಿಗೋ ಸಾಧ್ಯತೆ ಇದೆ. ಪವಿತ್ರ ಗೌಡ ಅವ್ರಿಗೆ ಅಂದರೆ ನಾವೇನು ಅರ್ಜಿ ಸಲ್ಲಿಸಿದ್ವಿ, ಅವ್ರಿಗೆ ಮನೆ ಊಟ ಬೇಕು, ಹಾಗೆ ಸ್ವಲ್ಪ ಟಿ ವಿ ಬೇಕು ಅಂತೆಲ್ಲ ಲಾಸ್ಟ್ ಟೈಮು ಟಿ ವಿ ಎಲ್ಲ ಕೊಟ್ಟಿದ್ರು. ಇವಾಗ ಕೋರ್ಟಿಂದ ಕೂಡ ಊಟದ ಕೂಡ ಮನೆ ಊಟ ಕೊಡ್ಬೋದು ಅಂತ ಆರ್ಡರ್ ಮಾಡಿದ್ದಾರೆ. ಇತ್ತ ಪವಿತ್ರ ಗೌಡ ಜೊತೆಗೆ ನಾಗರಾಜ್ ಹಾಗೂ ಲಕ್ಷ್ಮಣ್ ಕೂಡ ಮನೆ ಊಟಕ್ಕೆ ಅರ್ಜಿ ಹಾಕಿದ್ದು ಅವರುಗಳ ಪ್ರಕ್ರಿಯೆ ಕೂಡ ಜೈಲಾಧಿಕಾರಿಗಳು ಮಾಡ್ತಿದ್ದಾರೆ. ಇವರಿಗೂ ಬಹುತೇಕ ನಾಳೆಯಿಂದ ಮನೆ ಊಟ ಸಿಗೋ ಸಾಧ್ಯತೆ ಇದೆ. ಇತ್ತ ಪವಿತ್ರ ಮನೆ ಊಟ ಪಡೆಯುತ್ತಿದ್ದಂತೆ ನಟ ದರ್ಶನ್ ಕೂಡ ಮನೆ ಊಟಕ್ಕೆ ಅರ್ಜಿ ಸಲ್ಲಿಕೆ ಮಾಡಲು ಚರ್ಚೆ ನಡೆಸಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ವಿಡಿಯೋ ಕಾನ್ಫರೆನ್ಸ್ ವೇಳೆ ಜೈಲಿನ ಊಟ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಮನೆ ಊಟಕ್ಕೆ ಮನವಿ ಮಾಡಿದ್ರು. ಈಗ ಪವಿತ್ರ ಗೌಡ ಬೆನ್ನಲ್ಲೇ ದರ್ಶನ್ ಕೂಡ ಮನೆ ಊಟಕ್ಕೆ ಅರ್ಜಿ ಹಾಕೋ ಸಾಧ್ಯತೆ ಇದೆ. ಮೆಂಬರ್ಸ್ ಯಾರು ಬಂದು ಊಟ ಕೊಡ್ತಾರೆ, ಯಾರು ಬಂದು ಅವ್ರು ಊಟ ತಂದು ಕೊಡ್ತಾರೆ, ಅವರೇ ರೆಸ್ಪಾನ್ಸಿಬಲ್ ಅನ್ನೋ ರೀತಿಯಲ್ಲಿ ಅಂದರೆ ಒಂದು ಫಾರ್ಮಾಲಿಟೀಸಾಗಿ ಒಂದು ಲೆಟರ್ ಕೇಳ್ತಾರೆ. ಸೊ ಆ ಲೆಟರ್ನ ಕೂಡ ಇವತ್ತು ಕೊಟ್ಟಿದ್ದೀವಿ. ಮೇ ಬಿ ಇವತ್ತು ಅಥವಾ ನಾಳೆ ಅವರಿಗೆ ಊಟನ ಅವ್ರು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮನೆ ಊಟಕ್ಕೆ ಅಲೋ ಮಾಡ್ತೀವಿ ಅಂತ. ಮೊದಲಿಗೆ ದರ್ಶನ್ ಟಿವಿ ಪಡೆದಿದ್ದೆ, ಹಠಕ್ಕೆ ಬಿದ್ದಂತೆ ಪವಿತ್ರ ಗೌಡ ಕೂಡ ಕೋರ್ಟ್ ಮೂಲಕ ಟಿವಿ ಪಡೆದ್ರು. ಈಗ ಪವಿತ್ರ ಗೌಡ ಒಂದೆಜ್ಜೆ ಮುಂದೆ ಹೋಗಿ ಮನೆ ಊಟಕ್ಕೆ ಆದೇಶ ಪಡೆದಿದ್ದಾರೆ. ಈಗ ದರ್ಶನ್ ಕೂಡ ಮನೆ ಊಟ ಕೋರಿ ಅರ್ಜಿ ಸಲ್ಲಿಸ್ತಾರಾ ಅಥವಾ ಅದೇ ಜೈಲು ಊಟಕ್ಕೆ ಅಡ್ಜಸ್ಟ್ ಆಗಿ ಸೆಲ್ನಲ್ಲಿ ಕಾಲ ಕಳೀತಾರ ಅನ್ನೋದನ್ನ ನೋಡಬೇಕಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.